ಮೀನರಾಶಿ ಮೀನ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮಗೆ ಲಗ್ನದಲ್ಲಿಯ ಶನಿ ವಕ್ರಿ ಸಂಚಾರ, ಅದರ ಜೊತೆಗೆ ನಿಮ್ಮ 7ನೇ ಮನೆಗೆ ಆಗಸ್ಟ್ 2ನೇ ತಾರೀಕು ಶುಕ್ರನ ಸಂಚಾರ ಆಗುತ್ತೆ. ಶುಕ್ರನಿಗೆ ಅದು ನೀಚ ಸ್ಥಾನ, ಅಲ್ಲಿಗೆ ಶನಿ ಮಹಾತ್ಮರ 7ನೆಯ ದೃಷ್ಟಿ ಇದೆ. ಅದೇ ರೀತಿ ಆಗಸ್ಟ್ 3ನೇ ತಾರೀಕು ಕುಜ ಕೂಡ ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಪಡೀತಾರೆ. ಅವರ 4ನೆಯ ದೃಷ್ಟಿ ಕೂಡ ನಿಮ್ಮ 7ನೇ ಮನೆಗಿದೆ. ಸೊ ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಮೊದಲಾಗಿ ನಿಮಗೆ 7ನೇ ಮನೆಯ ಇಂಪ್ಯಾಕ್ಟ್ ವಿಚಾರಗಳನ್ನು ತಿಳಿಸ್ತೀನಿ. ಈ 7ನೇ ಮನೆ ಅಂದರೆ ಅದು ನಮ್ಮ ಸಂಗಾತಿಯ ವಿಚಾರ. ಸೊ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಏನು ಒಂದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಏರ್ಪಡಬಹುದು, ಪರಸ್ಪರ ವಿರೋಧ ಭಾವಗಳು ವ್ಯಕ್ತವಾಗಬಹುದು, ಇಲ್ಲ ಕೆಲಸದ ನಿಮಿತ್ತ ನೀವೊಂದು ಕಡೆ ಅವರೊಂದು ಕಡೆ ಈ ರೀತಿಯ ಅಗಲಿಕೆಗಳಿಗೂ ಕಾರಣ ಆಗಬಹುದು. ಒಟ್ಟಾರೆ ಶನಿ ವಕ್ರಿಯಾಗಿ ಒಂದಷ್ಟು ಹಳೆಯ ವಿಚಾರಗಳಿಗೆ ನೀವೇನು ಗಲಾಟೆ ಮಾಡ್ಕೊಳ್ತಾ ಇದ್ರಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಬಗ್ಗೆ ನೀವು ಚಿಂತನೆಯನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಅಂತ ಒಂದು ಸೂಚನೆಯನ್ನು ಕೊಡ್ತಿದ್ರು. ಆದರೆ ಶುಕ್ರ ನೀಚ ಆಗಿ ಮತ್ತಷ್ಟು ನಿಮಗೆ ನೀವೇ ಈಗೋ ಕ್ಲಾಶಸ್ಸನ್ನು ಮಾಡಿಕೊಂಡು ಜಗಳಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಈ ಸಂಬಂಧಗಳಲ್ಲಿ. ಅದೇ ರೀತಿ ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಅಂಥ ದೊಡ್ಡ ಮಟ್ಟದ ಯಶಸ್ಸು ಖಂಡಿತ ಸಿಗೋದಿಲ್ಲ. ಹೊಸದಾಗಿ ಪಾಲುದಾರಿಕೆಯ ವ್ಯವಹಾರಗಳಿಗೆ ದಯವಿಟ್ಟು ಮುಂದಾಗಬೇಡಿ. ಅದೇ ರೀತಿ ಯಾವುದೇ ಒಪ್ಪಂದಗಳನ್ನು ಈ ತಿಂಗಳು ಕಣ್ಮುಚ್ಕೊಂಡು ಒಪ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ಈ ಒಂದಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಇಶ್ಯೂಸ್ ಆಗೋದು, ಅದರಿಂದ ನಿಮಗೆ ತೊಂದರೆ ಆಗೋದು, ಇದೆಲ್ಲವೂ ಇದೆ. ಬಹಳ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಅದೇ ರೀತಿ 7ನೇ ಮನೆಯನ್ನು ನಾವು ಏನು ಗ್ರಾಹಕರಿಗೆ ತಿಳಿಸ್ತೀವಿ, ಜನಬೆಂಬಲ, ಜನರ ಒಂದು ಸಹಕಾರ, ಇದೆಲ್ಲವೂ ಕೂಡ 7ನೇ ಮನೆಯ ಇಂಪ್ಯಾಕ್ಟ್. ಸೊ ಹಾಗಾಗಿ ಅದು ಸರ್ಕಾರಿ ವಲಯ ಇರಲಿ ಅಥವಾ ಖಾಸಗಿ ವಲಯ ಇರಲಿ, ಈ ಜನಸಂಪರ್ಕಕ್ಕೆ ಕನೆಕ್ಟ್ ಆಗಿರುವಂತಹ ಸೇವೆಯಲ್ಲಿ ನೀವು ಯಾರ್ಯಾರು ಇದ್ದೀರಾ ನೀವು ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಲ್ಲೂ ಕೂಡ ಕಿರಿಕಿರಿಗಳು ಎದುರಾಗಬಹುದು. ಅದೇ ರೀತಿ 7ನೇ ಮನೆ ಅಂದರೆ ನಾವು ಇರುವ ಏನು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಹೋಗಿ ವಾಸಿಸೋದು. 4ನೇ ಮನೆ ನಾವಿರುವ ಮನೆ ಆದರೆ 4ರಿಂದ 4ನೇ ಮನೆ 7ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಹೊರಗಡೆ ಹೋಗಿ ದುಡಿತಾ ಇದ್ದೀರಾ, ವಿದೇಶಕ್ಕೆ ಕನೆಕ್ಟ್ ಆಗಿದ್ದೀರಾ, ನೀವು ಕೂಡ ತುಂಬ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೋದು, ಖರ್ಚುಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಈ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತಹ ಆಸ್ಪತ್ರೆಯ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಓವರಾಲ್ 7ನೇ ಮನೆಯ ಇಂಪ್ಯಾಕ್ಟ್ ಶುಕ್ರ ನೀಚ ಸ್ಥಾನದಿಂದ 2 ಪಾಪಗ್ರಹಗಳ ದೃಷ್ಟಿಯಿಂದ ಸ್ವಲ್ಪ ನೆಗೆಟಿವ್ ಆಗಿ ಕೆಲಸಗಳನ್ನು ಮಾಡುತ್ತೆ. ಆ ಎಲ್ಲ ವಿಚಾರಗಳಲ್ಲೂ ಮೀನರಾಶಿ ಮೀನ ಲಗ್ನದವರು ತುಂಬ ಕೇರ್ ತೆಗೆದುಕೊಳ್ಬೇಕು. ನೋಡಿ, ಮೀನರಾಶಿ ಉಳಿದ ಲಗ್ನ ಯಾಕೆ ಹೇಳಲ್ಲ, ಆ ಥರ ಅಲ್ಲ. ಉಳಿದ ಲಗ್ನಗಳು ಅಂದರೆ ನೀವು ಆ ರಾಶಿಯ ವಿಡಿಯೋಗಳನ್ನು ನೋಡಿ. ನಿಮ್ಮದು ಮೀನರಾಶಿ ಮೇಷ ಲಗ್ನ ಆದರೆ ಮೇಷರಾಶಿಯ ವಿಡಿಯೋಗಳನ್ನು ಕನೆಕ್ಟ್ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಾರೆ, ನೀವು ಬರೀ ಮೀನರಾಶಿ ಮೀನ ಲಗ್ನ ಅಂತೀರ, ಉಳಿದ ಲಗ್ನ ಹಂಗೆ ಹೇಳಿದ್ರೆ 12 ಲಗ್ನಕ್ಕೂ ವಿಡಿಯೋಗಳನ್ನು ಬೇರೆ ಬೇರೆ ಥರ ಮಾಡಬೇಕಾಗುತ್ತೆ. ಆ ಥರ ಅಲ್ಲ. ನೀವು ಯಾವ ಲಗ್ನದಲ್ಲಿ ಜನಿಸಿರ್ತೀರ ಆ ರಾಶಿಯ ವಿಡಿಯೋಗಳನ್ನು ನೋಡಿ, ಅದೇ ರೀತಿ ನಿಮ್ಮ ರಾಶಿಯ ವಿಡಿಯೋಗಳನ್ನು ಕೂಡ ಫಾಲೋ ಮಾಡಿ. ಇನ್ನು ಅದರಂತೆ ನಿಮ್ಮ ಕುಜ ಇಲ್ಲಿ 4ನೇ ಮನೆಗೆ ಬರ್ತಾರೆ. ಅವರು ನಿಮ್ಮ ಭಾಗ್ಯ ಮತ್ತು 2ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಭೂಮಿಯ ವ್ಯವಹಾರಗಳು ಡೆಫಿನೆಟ್ಲಿ ಕೈ ಹಿಡಿತದೆ. ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನಿಮ್ಮ ಹಣ ಗಳಿಕೆ ಡೆಫಿನೆಟ್ಲಿ ಜಾಸ್ತಿ ಆಗಬೇಕು. ಯಾಕೆ ಅಂದರೆ ಧನಸ್ಥಾನದ ಅಧಿಪತಿ ಕುಜ ಆಗಿರೋದ್ರಿಂದ. ಆದರೆ ಇಲ್ಲಿ 4ನೆಯ ದೃಷ್ಟಿ ಅವರದ್ದು ಇಲ್ಲಿ ನಿಮ್ಮ 7ನೇ ಮನೆಗೆ ಬೀಳುತ್ತೆ. ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಕೇರ್ಫುಲ್. ಡಾಕ್ಯುಮೆಂಟ್ಸ್ಗಳಲ್ಲಿ ಮೋಸ ಆಗಬಹುದು, ಇಲ್ಲ ತೊಂದರೆಗಳು ಎದುರಾಗಬಹುದು. ಅಲ್ಲಿ ಹೆಚ್ಚು ಗಮನ ಕೊಡಬೇಕು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಯೂನಿಫಾರ್ಮ್ ಬೇಸ್ಡ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಅದ್ಭುತವಾಗಿರುತ್ತೆ. ಈ ಒಂದು ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಬಳಸ್ಕೋಬಹುದು. ಇನ್ನು ಅದೇ ರೀತಿ ಹೊಸದಾಗಿ ಉದ್ಯೋಗ ಹುಡುಕೋರ್ಗೂ ಕೂಡ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂದರೆ ಕುಜನ 7ನೆಯ ದೃಷ್ಟಿ ನಿಮ್ಮ 10ನೇ ಮನೆಗೆ ಬೀಳ್ತಾ ಇದೆ. ನಿಮ್ಮ 10ನೇ ಮನೆಯ ಅಧಿಪತಿ ಗುರು ಉಚ್ಚ ಸ್ಥಾನದಲ್ಲಿದ್ದಾರೆ ನಿಮ್ಮ 5ನೇ ಮನೆಯಲ್ಲಿ. ಅದರ ಜೊತೆಗೆ ಬುಧ ಕೂಡ ಯುತಿ ಆಗ್ತಾರೆ. ಸೊ ಹಾಗಾಗಿ ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಿರುತ್ತೆ, ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಇಂಟರ್ವ್ಯೂನ ಅದ್ಭುತವಾಗಿ ಅಟೆಂಡ್ ಮಾಡ್ತೀರಾ. ಸೊ ಕೆಲಸ ಗಿಟ್ಟಿಸ್ಕೊಳ್ತೀರಾ. ಪ್ರಮೋಷನ್ ಸಿಗೋದಕ್ಕೂ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕೆಲಸ ಬದಲಾಯಿಸೋದಕ್ಕೂ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಓವರಾಲ್ ಈ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾಗಿರುವಂತಹ ತಿಂಗಳು ಚೆನ್ನಾಗಿ ಬಳಸ್ಕೊಳ್ಳಿ. ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ, ನಿಮ್ಮ ಕಂಪನಿಯ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ, ಬ್ರ್ಯಾಂಡಿಂಗ್ ಕಡೆ ಗಮನ ಕೊಡಲಿಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ತಿಂಗಳು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ಕುಜನ 8ಮ ದೃಷ್ಟಿ ನಿಮ್ಮ ಲಾಭಸ್ಥಾನಕ್ಕೆ ಬೀಳುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ತೀರಾ ಆಗಸ್ಟ್ ತಿಂಗಳು.
ನಿಮ್ಮ ಹಿರಿಯ ಸಹೋದರನ ಜೊತೆ ಒಂದಷ್ಟು ಮನಸ್ತಾಪಗಳೆದುರಾಗಬಹುದು. ಅದಲ್ಲದೆ ಈ ಸರ್ಕಾರಿ ವಲಯದಲ್ಲಿ ದೊಡ್ಡ ಮಟ್ಟದ ಪರಿಚಯ, ರಾಜಕೀಯ ವ್ಯಕ್ತಿಗಳ ಪರಿಚಯ, ಈ ಥರ ಎಲ್ಲ ಒಂದಷ್ಟು ಪರಿಚಯ ಆಗುವಂತಹ ತಿಂಗಳು. ಅಥವಾ ಈಗ ಆಲ್ರೆಡಿ ನೀವು ಆ ನೆಟ್ವರ್ಕನ್ನು ಇಟ್ಕೊಂಡಿದ್ದರೆ ಅದನ್ನು ಅದ್ಭುತವಾಗಿ ಬಳಸ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತೀರಾ. ಸೊ ಆ ಥರದ್ದೆಲ್ಲವೂ ಕೂಡ ಈ 11ನೇ ಮನೆಗೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಆ ಕೆಲಸಗಳಾಗುತ್ತೆ. ಇನ್ನು ಅದೇ ರೀತಿ 4ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಮನೆಯಲ್ಲಿ ಈ ಒಂದಷ್ಟು ಅತಿಯಾದ ಖರ್ಚುಗಳು ಹೆಚ್ಚಾಗುತ್ತೆ. ಅಂದರೆ ರಿಪೇರಿ ಖರ್ಚುಗಳು ಜಾಸ್ತಿ ಬರ್ಬೋದು, ವೆಹಿಕಲ್ ರಿಪೇರಿ ಖರ್ಚುಗಳು ಜಾಸ್ತಿ ಬರ್ಬೋದು. ಈ ಥರ ಎಲ್ಲ ಆಗುವಂಥದ್ದು. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿ ಸೊ ಅದರ ಖರ್ಚುಗಳು ಕೂಡ ಜಾಸ್ತಿ ಆಗಬಹುದು. ಹೊಸದಾಗಿ ಆಸ್ತಿ ಖರೀದಿ ಮಾಡೋದಕ್ಕೆ, ವಾಹನ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಓಡಾಡ್ತೀರಾ. ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು, ಹೆಚ್ಚು ಗಮನ ಕೊಡಿ. ಇನ್ನು 5ನೇ ಮನೆಯಲ್ಲಿ ಗುರು ಮತ್ತು ಬುಧನ ಯುತಿ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಇದು ಅದ್ಭುತವಾಗಿರುವಂತಹ ತಿಂಗಳು. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ, ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಶೇರಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಗುರು ಮತ್ತು ಬುಧನ ಯುತಿಯಿಂದ ನಿಮ್ಮ ಕ್ಯಾಲ್ಕುಲೇಷನ್ ಅದ್ಭುತವಾಗಿದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ರಿಸ್ಕ್ ತೆಗೆದುಕೊಂಡು ಶೇರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಅಲ್ಲಿ ಲಾಭಗಳನ್ನು ಗಳಿಸ್ತೀರಾ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳು ಕಾಣ್ತಾ ಇದೆ. ಪ್ರೇಮಿಗಳಿಗೂ ಇದು ಸಂತಸ ತರುವಂತಹ ತಿಂಗಳು. ಅದರ ಜೊತೆಗೆ ಸಂತಾನದಲ್ಲಿದ್ದಂತಹ ಒಂದಷ್ಟು ದೋಷಗಳೆಲ್ಲ ನಿವಾರಣೆಯಾಗಿ, ಅಲ್ಲಿದ್ದಂತಹ ತಡೆಗಳೆಲ್ಲ ನಿವಾರಣೆಯಾಗಿ ಸಂತಾನದಲ್ಲೂ ಕೂಡ ಒಂದು ಗುಡ್ ನ್ಯೂಸನ್ನು ಪಡೆದುಕೊಳ್ತೀರಾ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಗೆ ರವಿ 18ನೇ ತಾರೀಕು ನಂತರ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ 6ನೇ ಮನೆ ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಚೆನ್ನಾಗಿ ಮಾಡಲಿಕ್ಕೆ, ಅದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿಕ್ಕೆ, ಆರೋಗ್ಯ ವೃದ್ಧಿ ಆಗಲಿಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ತಿಂಗಳು. ರವಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಅಲ್ಲಿಂದ ನಿಮ್ಮ 12ನೇ ಮನೆಗೆ ರವಿಯ ದೃಷ್ಟಿ ಬೀಳುತ್ತೆ. 12ನೇ ಮನೆಯಲ್ಲಿ ರಾಹು ಇದ್ದಾರೆ. ಈ ಹೊರಗಡೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ, ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ, ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅದ್ಭುತವಾಗಿರುತ್ತೆ. ಸೇವೆಯ ವೃತ್ತಿಯಲ್ಲಿರೋರು, ಅದು ಡಾಕ್ಟ್ರ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರಬಹುದು, ನಿಮಗೂ ಕೂಡ ಇದು ಅತ್ಯದ್ಭುತವಾದ ತಿಂಗಳು. ತುಂಬ ಚೆನ್ನಾಗಿ ಕೆಲಸಗಳಾಗತ್ತೆ. ಒಳ್ಳೊಳ್ಳೆಯ ವಿಚಾರಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಒಟ್ಟಾರೆ ಸೇವಾ ಕ್ಷೇತ್ರದಲ್ಲಿರೋರೆಲ್ಲರಿಗೂ ಈ ತಿಂಗಳು ಒಂದಷ್ಟು ಗುಡ್ ನ್ಯೂಸ್ ಖಂಡಿತ ಸಿಗುತ್ತೆ. ಅದೇ ರೀತಿ ಕೋರ್ಟ್ ವಿಚಾರಗಳಲ್ಲಿ ಗೆಲುವು, ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ತೀರಾ. ಸೊ ಓವರಾಲ್ ಈ 6ನೇ ಮನೆಯ ಇಂಪ್ಯಾಕ್ಟ್ ಕೂಡ ಒಂದು ರೀತಿ ಕೇತು ಮತ್ತು ರವಿಯ ಬಲದಿಂದ ಅದ್ಭುತವಾಗಿದೆ. ಬಟ್ ತಂದೆಯ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳೆದುರಾಗ್ಬೋದು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಅವರಿಗಾಗಿ ಒಂದಷ್ಟು ಖರ್ಚುಗಳು ಎದುರಾಗಬಹುದು. ಅದರ ಕಡೆ ಹೆಚ್ಚು ಗಮನ ಕೊಡಿ. ಅದರ ಜೊತೆಗೆ ನಿಮ್ಮ ಬಾಸ್ ಅವರು ಕೂಡ ಸ್ವಲ್ಪ ವ್ಯತ್ಯಾಸವಾಗಿ ವರ್ತಿಸಬಹುದು. ರವಿ ಅಂದರೆ ನಮ್ಮ ಬಾಸ್, ನಮ್ಮ ಮೇಲಧಿಕಾರಿಗಳು. ಸೊ ಅವರು ಕೂಡ ಸ್ವಲ್ಪ ವಿಚಿತ್ರವಾಗಿ ವರ್ತಿಸಬಹುದು. ಇದರಿಂದ ಒಂಚೂರು ಆತಂಕಕ್ಕೆ ಒಳಗಾಗ್ತೀರಾ. ಸೊ ಹಾಗಾಗಿ ಗಾಬರಿ ಆಗಬೇಡಿ. ರವಿಯ ಬಿಡುಗಡೆ ಆಗಲಿ, ಆಗ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಉಳಿದಂತೆ 12ನೇ ಮನೆಯಲ್ಲಿ ರಾಹುವಿನ ಸಂಚಾರ. ನಾನು ಆಲ್ರೆಡಿ ಹೇಳಿದ್ದೀನಿ, ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ ಅದು ಅದ್ಭುತವಾಗಿ ಕೆಲಸ ಮಾಡಿರುತ್ತೆ. ನಿದ್ರೆ ಬರದ ಕ್ಷಣಗಳನ್ನು ಯಾವುದಾದ್ರೂ ಸ್ಟಡಿಗೆ ಕೊಟ್ಬಿಡಿ. ಇಲ್ಲ ಅಂದರೆ ನಿದ್ರೆಯ ಭಂಗ ಇನ್ನೂ ಜಾಸ್ತಿ ಆಗುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಇದರ ಜೊತೆಗೆ ನಿಮ್ಮ ಲಗ್ನದಲ್ಲಿ ಶನಿ ಮಹಾತ್ಮರ ಸಂಚಾರ, ಅಲ್ಲಿ ವಕ್ರಿಯಾಗಿದ್ದಾರೆ. ಇದರ ಅರ್ಥ ನಿಮ್ಮ ಬಗ್ಗೆ ನೀವು ಮರುಚಿಂತನೆಯನ್ನು ಮಾಡ್ಕೊಳ್ಳಿ. ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ ಸೋಮಾರಿತನವನ್ನು ಬಿಡಿ, ಆ್ಯಕ್ಟಿವ್ ಆಗಿ. ದೇಹಕ್ಕೆ ಸುಸ್ತು ಆಯಾಸ ಆಗ್ತಾ ಇದೆ, ನಿಮಗೆ ನೀವೇ ಈಗ ಎನರ್ಜಿಯನ್ನು ತುಂಬಿಕೊಳ್ಬೇಕು. ಆರೋಗ್ಯದ ಕಡೆ ಹೆಚ್ಚು ಚಿಂತನೆಯನ್ನು ಮಾಡಬೇಕು. ಸ್ಪೆಷಲಿ ಹಿರಿಯ ನಾಗರಿಕರಿಗೆ ಮಂಡಿ ನೋವು, ಪಾದಗಳಲ್ಲಿ ಸಮಸ್ಯೆ, ಇದೆಲ್ಲವೂ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈಗ ಗುರುವಿನ ದೃಷ್ಟಿಯು ಇರೋದರಿಂದ ನೀವು ಕರೆಕ್ಟಾಗಿ ಮೆಡಿಕೇಷನ್ ಮಾಡಿಕೊಂಡ್ರೆ ಸರಿಯಾದ ವೈದ್ಯರು ಸಿಗ್ತಾರೆ, ನಿಮ್ಮ ದೇಹವು ಕೂಡ ರೆಸ್ಪಾಂಡ್ ಮಾಡುತ್ತೆ. ಸೊ ಹಾಗಾಗಿ ಹೆಚ್ಚು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ನಿಮ್ಮ ಫುಡ್ ಹ್ಯಾಬಿಟ್ ಅದು ಕೂಡ ತುಂಬ ಚೆನ್ನಾಗಿರಬೇಕು. ಸೋಮಾರಿತನವನ್ನು ಬಿಟ್ಟುಬಿಡಿ. ಇನ್ನು ಉಳಿದಂತೆ ಗುರುವಿನ 5ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಿ, ನಿಮ್ಮ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಸಾಧ್ಯವಾದರೆ ದೂರದ ಸ್ಥಳದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡಿ, ಇದರಿಂದ ನಿಮ್ಮ ಅದೃಷ್ಟವು ಕೂಡ ಜನರೇಟ್ ಆಗುತ್ತೆ. ಇನ್ನು 10ನೇ ಮನೆಯ ಅಧಿಪತಿಯಾಗಿರುವ ಗುರು 9ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಇಂದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ, ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಓಡಾಟಗಳು ಜಾಸ್ತಿ ಇರುತ್ತೆ. ಟ್ರಾನ್ಸ್ಫರ್ ಭಾಗ್ಯ ಇದರಿಂದನೇ ಕ್ರಿಯೇಟ್ ಆಗ್ತಾ ಇರೋದು. 9ನೇ ಮನೆ ಅಂದರೆ ದೂರದ ಪ್ರಯಾಣ. ಸೊ ಗುರುವಿನ ದೃಷ್ಟಿ ಇರೋದರಿಂದ, ಅದು 10ನೇ ಮನೆ ಅಧಿಪತಿಯಾಗಿರೋದ್ರಿಂದ ಆಗಸ್ಟ್ ತಿಂಗಳಲ್ಲೂ ಕೂಡ ಟ್ರಾನ್ಸ್ಫರನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದರೆ ಕುಜನ ಬಲವೂ ಕೂಡ ಸಿಗ್ತಾ ಇದೆ. ಸ್ಪೆಷಲಿ ಸರ್ಕಾರಿ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಓವರಾಲ್
ಈ ಮೀನರಾಶಿ ಮೀನ ಲಗ್ನದವರು ಗ್ರಹಗಳ ಈ ಇಂಪ್ಯಾಕ್ಟಿಂದ ಆಗಸ್ಟ್ ತಿಂಗಳಲ್ಲಿ ನಾನು ಹೇಳಿದ ಒಂದಷ್ಟು ವಿಚಾರಗಳನ್ನು ಅನುಭವಿಸ್ತೀರಾ? ಈ ವಿಡಿಯೋನ ಲಗ್ನದಿಂದ ಮತ್ತು ರಾಶಿಯಿಂದ ಎರಡರಿಂದನೂ ನೋಡಿ ನಿಮ್ಮ ಅನುಭವಕ್ಕೆ ಬರುವಂತಹ ವಿಚಾರಗಳನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.